ರಾಕ್ಷಸ ಮಹಿಷಾಸುರನನ್ನ ಸಂಹರಿಸಿದಂತಹ ದೇವಿ ಕಾತ್ಯಾಯಿನಿ ದೇವಿರಿ. ನವರಾತ್ರಿಯ 6ನೇ ದಿನ ನಾವು ಕಾತ್ಯಾಯಿನಿ ದೇವಿಯ ಅವತಾರದೊಳಗ ದುರ್ಗಾ ಮಾತೆಯನ್ನ ಪೂಜೆ ಮಾಡ್ತೀವಿ. ದುರ್ಗಾ ಮಾತೆ ಈ ಒಂದು ಮಹಿಷಾಸುರನನ್ನ ಸಂಹರಿಸಿದ ಕಾರಣಕ್ಕಾಗಿ ನಾವು ಮಹಿಷಾಸುರ ಮರ್ದಿನಿ ಅಂತ ಹೇಳಿ ಕರಿತೀವಿ ನೋಡ್ರಿ. ಈ ದಿನದ ಬಣ್ಣ ಕೆಂಪು ನೋಡ್ರಿ. ವಿಶೇಷವಾಗಿ 6ನೇ ದಿನ ಕಾತ್ಯಾಯಿನಿಗೆ ಜೇನುತುಪ್ಪ ಅಥವಾ ಜೇನುತುಪ್ಪದಿಂದ ಮಾಡಿದಂತಹ ಯಾವುದೇ ಸಿಹಿ ಪದಾರ್ಥವನ್ನ ನೈವೇದ್ಯ ಮಾಡ್ತಾರ. ಹಿಂಗಾಗಿ ನಾನು ಕೂಡ ಇಲ್ಲೇ ಜೇನುತುಪ್ಪವನ್ನ ನೈವೇದ್ಯ ಮಾಡಾಕಂತೀನಿ ನೋಡ್ರಿ. ನಾವು ಮಾಡುವಂತಹ ಒಳ್ಳೆ ಕೆಲಸಗಳು ದೇವ್ರ ಹತ್ರ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಂಗಂತ ಅವು ನಮ್ಮ ಕಷ್ಟ ಕಾಲದೊಳಗ ಒಂದಿಲ್ಲ ಒಂದಿನ ಸಹಾಯ ಆಗೇ ಆಗ್ತಾವ್ರಿ. ಅದ ನಾವು ಮಾಡುವಂತಹ ಕೆಟ್ಟ ಕೆಲಸಗಳು ದೇವ್ರ ಹತ್ರ ಸಾಲ ತಗೊಂಡಂಗಂತ ದೇವ್ರು ಖಂಡಿತವಾಗ್ಲು ಬಡ್ಡಿ ಸಮೇತ ಒಂದಿಲ್ಲ ಒಂದಿನ ನಿಮ್ ಹತ್ರ ವಸೂಲಿ ಮಾಡೇ ಮಾಡ್ತಾನ್ರಿ. ಕೆಲವೊಮ್ಮೆ ನಾವು ತಿಳಿದು ಕೆಲವೊಮ್ಮೆ ತಿಳಿದನ ತಪ್ಪುಗಳನ್ನ ಮಾಡಿರ್ತೀವಿ. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಮುಂದಿನ ವಿಡಿಯೋದಾಗ ಮತ್ತ ಸಿಗ್ತೀನಂತ್ರಿ.